ಗೌಡ. ಈ ಒಳ್ಳೆ ವರ್ಡ್ಸ್ಗಳಿಂದ ನಮ್ಮ ದಿನನಿತ್ಯ ಪಾಸಿಟಿವ್ ಕುಕ್ಕಿಂಗ್ ಕೆಲಸ ಮುಗಿಸ್ಕೊಂಡು ಬರುವಾಗ ನಾನು ಸೊಪ್ಪು ತಂದೆ, ಉಪ್ಸಾರ್ದೆ. ಅದಕ್ಕೋಸ್ಕರ ಬೇಗ ಬೇಗ ಅಲ್ಲಿಂದ ಬಂದ ತಕ್ಷಣವೇ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಇವಾಗೆಲ್ಲ ಈ ಥರ ಎಲ್ಲ ಡಸ್ಟಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ಎತ್ತಿಡೋಕ್ಕೆ ಮತ್ತೆ ಅದಕ್ಕೆ ಟೈಮ್ ಕೊಡಬೇಕು. ಅದರಿಂದ ನಾವು ಅಲ್ಲಿ ತಂದಂತಹ ತರಕಾರಿಗಳೇ ಆಗಿರ್ಬೋದು, ನಾವು ಏನೇನು ತರ್ತೀವಿ ಸೊಪ್ಪು ತರಕಾರಿಗಳು, ಈಗ ಮನೆ ಒಳಗೆ ಏನೋ ಒಂದು ಮುಖ ಒರೆಸಿದ ಟವಲೇ ಆಗಿರ್ಬೋದು, ಅವುಗಳೆಲ್ಲನೂ ನಾವು ಅಲ್ಲಲ್ಲೇ ಆ ಪ್ಲೇಸಲ್ಲೇ ನಾವು ಮಕ್ಕಳಿಗೆ ಈ ವಯಸ್ಸಿನಿಂದನೇ ಕಲಿಸೋದ್ರಿಂದ ಮಕ್ಕಳು ಫ್ಯೂಚರ್ ಅವ್ರವ್ರು ಯಾರ್ದು ಡಿಪೆಂಡ್ ಆಗದೇನೆ ಅವ್ರವರೇ ಮಾಡ್ಕೋಬೇಕು ಅನ್ನೋದೇ ಅಲ್ವಾ. ನಾವೆಷ್ಟು ಮನೆ ನೀಟಾಗಿ ಇಟ್ಟಿರ್ತೀವಿ, ಅವ್ರು ಬಂದ ತಕ್ಷಣ ನೋಡಿದಾಗ ಅವ್ರಿಗೊಂದೊಂದು ಸೊಪ್ಪೆಲ್ಲ ಬಿಟ್ಟು ತೊಗೊಂಡಿದ್ದೆ ಅಲ್ವಾ. ನೆನ್ನೆ ಎಲ್ಲ ಹುರ್ಕೊಳ್ಳೋಕ್ಕೆ ಈ ಬಾಕ್ಸ್ ಮೆಷರ್ಮೆಂಟು ತೊಗೊಂಡಿದ್ದೆ, ಒಂದೊಂದು ಬಾಕ್ಸ್ ತೊಗೊಂಡಿದ್ದೆ. ಈಗ ಅದೇ ಬಾಕ್ಸಲ್ಲಿ ನಾನು ಇಷ್ಟು ಹಿಟ್ಟಿಗೆ ಹಾಕಿ ಇಟ್ಕೋತೀನಿ. ಓಕೆನಾ. ನನ್ನ ಮಗಳಿಗೆ, ಚಿಕ್ಕ ಮಗಳಿಗಂತೂ ತುಂಬ ಇಷ್ಟ ಉದ್ದಿಟ್ಟು ಅಂದರೆ. ನಮ್ಮ ಮಾಡಿ ಹೆಲ್ದಿಯಾಗಿರುವಂತಹ ಊಟ ತಿನ್ನಿ. ನಾವು ಲೈಫಲ್ಲಿ ಎಲ್ಲನೂ ತೊಗೋಬೋದು, ಬಟ್ ಹೆಲ್ದಿ ತೊಗೊಳಕ್ಕಾಗಲ್ಲ ಬೇರೆಯವರಿಂದ. ಅದರಿಂದ ಅಷ್ಟೇ ಹೆಲ್ದಿ ರುಟೀನ್ನ ಫಾಲೋ ಮಾಡಿ. ಅಲ್ಲಿ ಏನೇನು ಊಟ ತಿಂತಾಯಿದ್ರು ಅದನ್ನು ಮಾಡ್ಕೊಂಡು ತಿನ್ನಿ. ಈ ತೀರ ಇಟ್ಕೊಂಡಿದ್ದೀನಿ ಸಾಕು. ಓಕೆನಾ. ಯಾರೂ ಇಲ್ಲ ಮನೇಲಿನಾ. ಬೆಲ್ಲ ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು, ನೀರು ಸ್ವಲ್ಪ ಬಿಸಿ ಆದಮೇಲೆ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದು ಕುದಿಬೇಕು. ಬೆಲ್ಲ ಎಲ್ಲ ಕರ್ಗೋಗ್ಬೇಕು. ಬೆಲ್ಲದೊಳಗಡೆ ಅಲ್ಲಿ ಹೇಗೆ ಮಾಡ್ತಾರೋ ಏನೋ, ಅದರೊಳಗಡೆ ಏನಾದರೂ ಗಲೀಜಿದ್ರೆ ಆ ಜರಡಿಲಿ ಬಂದುಬಿಡುತ್ತೆ ಅಂತ ಅಷ್ಟೇ. ಸ್ವಲ್ಪ ಕುದಿ ಹತ್ತಿದ್ಮೇಲೆ ಅದನ್ನು ಚೆನ್ನಾಗಿ ಕುದಿಬೇಕು. ಇವಾಗ ಮತ್ತೆ ಕುದಿ ಹತ್ತಿದ್ಮೇಲೆ ಇವಾಗ ಹಿಟ್ಟು ಹಾಕ್ಕೊಳ್ಳೋಣ. ಓಕೆನಾ. ಅದೇ ಉದ್ದಿಟ್ಟು ಪೌಡರ್ನ ಮಾಡಿಸಿದ್ವಲ್ಲ, ಉದ್ದಿಟ್ಟು, ಆ ಹಿಟ್ಟನ್ನು